ನಮಸ್ಕಾರ. ದೇವರಮರಕುಂಟೆ ಸಾರ್ವಜನಿಕರಲ್ಲಿ ಹಾಗೂ ಮತ್ತು ದೇವರಮರಕುಂಟೆ ನಾಗರಿಕರಲ್ಲಿ ಒಂದು ವಿನಂತಿ ಏನಪ್ಪ ಅಂತಂದರೆ, ಇವತ್ತು ನಮ್ಮ ಊರಲ್ಲಿ ಎಲ್ಲರೂ ಬಂದು ಚರಂಡಿ ಬಾಸಿದ್ದಾರೆ. ಚರಂಡಿ ಬಾಸಿ ಆದಮೇಲೆ ಅದನ್ನು ಎಷ್ಟು ದಿನದೊಳಗೆ ರಿಕವರಿ ಮಾಡ್ಬೇಕಂತಂದು ಇನ್ನೂ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಅದೆಲ್ಲ ಮತ್ತೆ ಚರಂಡಿ ಒಳಗೆ ಬೀಳ್ತೈತೆ. ಅರ್ಧ ಕೋಳಿ ಕೆಡುತ್ತಾ ಇದ್ದಾವೆ, ಇನ್ನು ಅರ್ಧ ಸಣ್ಣ ಸಣ್ಣ ಹುಡುಗರೆಲ್ಲ ಅಡ್ಡಾಡ್ಕೊಂಡು ಮನೆ ಒಳಗೆ ಹೋಗ್ತಾರೆ, ಮತ್ತು ದೇವಸ್ಥಾನದೊಳಕ್ಕೂ ಹೋಗ್ತಾರೆ. ಅದನ್ನು ಕ್ಲೀನ್ ಮಾಡೋದು ಯಾರು? ಯಾಕೆ ದೇವರಮರಕುಂಟೆಯಲ್ಲಿ ಪ್ರಶ್ನೆ ಮಾಡೋಂಥ ಪ್ರಜೆಗಳು ಯಾರೂ ಇಲ್ವಾ? ಅದನ್ನು ಬಿಟ್ಟು ಇನ್ನೊಂದು 2 ತಿಂಗಳು ಎಲೆಕ್ಷನ್ ಇದೆ, ಅವಾಗ ಬರ್ತೀರ ನೀವೆಲ್ಲ ನಾನು ನಾಮಿನೇಷನ್ ಆಗ್ತೀನಿ. ಇವತ್ತು ಬಂದು ತೋರಿಸ್ಬೇಕು ಅದು ಯಾವ್ಯಾವ ನಾಮಿನೇಷನ್ ಆಗ್ತೀರಿ. ಬೋಳಿ ಮಕ್ಕಳು ಬಂದು ಇದು ಯಾಕೆ ಇದು ಹಿಂಗೆ ಕ್ಲೀನ್ ಆಗಿಲ್ಲ, ಯಾಕೆ ಇದು ಹಿಂಗೆ ಈ ಥರ ಇದೆಲ್ಲ ಯಾಕೆ ನೀರು ಬಿಟ್ಟಿಲ್ಲ ಅಂತಂದು ಫಸ್ಟ್ ನಾಯಕರಾಗ್ರಿ. ಫಸ್ಟ್ ಹುಡುಗರ ಹತ್ರ ಯುವಕರ ಹತ್ರ ಬಂದು ಲೀಡ್ರ್ ಆಗ್ರಿ. ಆಮೇಲೆ ಇದ್ದ ನಾಮಿನೇಷನ್ನು ಎಲೆಕ್ಷನ್ನು ಅಂತಂದೇಳಿ ಬರ್ರಿ. ನನ್ನ ಹತ್ರ ದುಡ್ಡು ಐತೆ ಅಂತಂದು ಹೇಳ್ಬಿಟ್ಟು ಬಂದು ಶೋಕಿ ಮಾಡ್ಕೊಂಡು ನಾನು ಚುನಾವಣೆ ನಿಂತ್ಕೊಂತೀನಿ, ಎಲೆಕ್ಷನ್ ಆಡ್ತೀನಿ ಅಂತಂದೇಳ್ಬಿಟ್ಟು ಮಾಡೋದಲ್ಲ. ಎಲೆಕ್ಷನ್ ಅಂದರೆ ಫಸ್ಟ್ ಕ್ಲೀನ್ನೆಸ್ ಬೇಕು. ನೋಡ್ರಿ, ಕಂಬದಲ್ಲಿ ಬರೀ ಹೆಸ್ರಿ ಮಾತ್ರ ಕಂಬಗಳಿದ್ದಾವೆ, ಅದರಲ್ಲಿ ನೈಟ್ ಹೊತ್ತು ಒಂದು ಲೈಟ್ ಇರಲ್ಲ. ನೀವು ಊರೆಲ್ಲ ಸುತ್ತಾಡ್ಕೆ ಬರ್ರಿ, ಒಂದು ಲೈಟ್ ಇರಲ್ಲ. ಯಾರು ಪ್ರಶ್ನೆ ಮಾಡ್ಬೇಕು? ದೇವರಮರಕುಂಟೆಯಲ್ಲಿ ಯಾರೇನು ಎಜುಕೇಷನ್ ಮಾಡಿರೋಂಥವ್ರು ಯಾರೂ ಇಲ್ವಾ? ದಯವಿಟ್ಟು ನಮ್ಮ ದೇವರಮರಕುಂಟೆ ಗ್ರಾಮ ಪಂಚಾಯತಿ ಅಂತಂದು ಸುತ್ತಲಳ್ಳಿಗೆ ಎಲ್ಲರಿಗೂ ಹೆಸರಾಗಿರ್ಬೇಕು. ಪಂಚಾಯತಿ ಅಂತ ಅಂದರೆ ಸುತ್ತಲಳ್ಳಿಗಳೆಲ್ಲ ಈ ಪಂಚಾಯತಿ ನೋಡಿ ಕಲಿಯಂಗಿರ್ಬೇಕು. ಅದನ್ನು ಪಂಚಾಯತಿ ಮಾಡ್ತಾರೆ. ಈಗ ನಮ್ಮ ಪಂಚಾಯತಿ ನೋಡಿದರೆ ಅವೆಲ್ಲ ಹಳ್ಳಿಗಿಂತ ಒಂಥರ ಕೆಟ್ಟದ ರೀತಿಯಲ್ಲಿದೆ. ನೈಟ್ ಬಂದು ನೋಡಿದರೆ PDO ಮೇಡಮ್ ನಿಮಗೆ ಗೊತ್ತಿಲ್ಲ, ಅದು ನೀವು ನಮ್ಮೂರಲ್ಲ. ದಯವಿಟ್ಟು ಇದನ್ನು ಸ್ವಲ್ಪ ತಗೊಂಡು ನಮ್ಮ ಕಡೆಗೆ ನಮ್ಮ ಊರಿನ ಒಂದು ಅಭಿವೃದ್ಧಿ ಕೆಲಸಗಳಿಗೆ ಕೈ ಹಾಕಿ ಸ್ವಲ್ಪ ಚೆನ್ನಾಗಿ ನಡೆಸ್ಕೊಳ್ಬೇಕಂತ ತಮ್ಮಲ್ಲಿ ಮನವಿ. ಹಾಗೂ ನಮ್ಮ ಎಲ್ಲ ಗ್ರಾಮಸ್ಥರಲ್ಲಿ ಕೇಳ್ಕೊಳೋದು ಒಂದೇ, ಏನಪ್ಪ ಅಂತಂದರೆ ಎಲ್ಲರೂ ಹೋಗಿ, ಪ್ರತಿಯೊಬ್ಬ ಪ್ರಜೆನೂ ಹೋಗಿ ಎಲ್ಲ ಪ್ರಶ್ನೆ ಮಾಡಬೇಕು. ಎಲ್ಲಿ ಪ್ರಶ್ನೆ ಮಾಡೋ ಅಧಿಕಾರ ಇರುತ್ತೋ ಅಲ್ಲಿ ಯಾವುದೇ ಕರಪ್ಷನ್ಗಳು ಇರಲ್ಲ. ದಯವಿಟ್ಟು ಸಣ್ಣ ಈಗ ಮುಂದೆ ಇವನು ಎಲೆಕ್ಷನ್ ನಿಂತ್ಕೋಬೇಕಂದ್ರೆ ಇವನಿಗೆ ಏನೇನು ನಾನು ಮಾಡಬೇಕು ಎಲೆಕ್ಷನ್ ನಿಂತ್ಕೊಂಡಾದ್ಮೇಲೆ ಅಂತಂದೇಳ್ಬಿಟ್ಟು ಇವ್ನಿಗೆ ಇವಾಗಲಿದ್ದಾನೆ ಗೊತ್ತಾಗಬೇಕು. ಅವನಾದ್ಮೇಲೆ ಇವನು ಬರ್ತಾನೆ, ಇವನು ಎಲೆಕ್ಷನ್ ನಿಂತ್ಕೊಂಡಾದ್ಮೇಲೆ ಇವನು ಕೇಳಬೇಕು. ಈ ಥರ ಒಂದು ಹಕ್ಕನ್ನ ಎಲ್ಲರೂ ತಗೊಳ್ಳಿ. ಪ್ರಶ್ನೆ ಮಾಡೋದು ಎಲ್ಲ ಪ್ರತಿಯೊಬ್ಬ ನಾಗರಿಕನ ಹಕ್ಕದು. ದಯವಿಟ್ಟು ದೇವರಮರಕುಂಟೆ ಎಲ್ಲ ಯಾರು ಎಜುಕೇಷನ್ ಮಾಡಿರೋರಾಗಿರಲಿ, ಮಾಡಿಲ್ದಾರಾಗಿರಲಿ, ಒಬ್ಬ ರೈತ ಆಗಿರಲಿ, ಯಾರು ಬೇಕಾದರೂ ಒಬ್ಬರು ದಲಿತ ಆಗಿರಲಿ, ಒಬ್ಬ ಕಾರ್ಮಿಕ ಆಗಿರಲಿ, ಎಲ್ಲರಿಗೂ ಒಂದು ರೈಟ್ಸ್ ಇರುತ್ತೆ. ದಯವಿಟ್ಟು ಪ್ರಶ್ನೆ ಮಾಡಿರಿ. ನಿಮ್ಮ ಏರಿಯಾಗಳಲ್ಲಿ ಕ್ಲೀನ್ನೆಸ್ನ ಮಾಡ್ಕೇಳ್ರಿ. ನಿಮಗೆ ಯಾರು ಮಾಡಲ್ಲ ಅಂತಂದರೆ ಪಂಚಾಯತಿಗೆ ಹೋಗಿ ಕೇಳ್ರಿ. ಬರೀ ಯಾರೋ ನಾವು ಓಟ್ ಹಾಕಿಬಿಟ್ವಿ, ನಾವು ಅಲ್ಲಿ ಸುಮ್ಮನೆ ಆಗಿಬಿಟ್ವಿ ಅಂತಂದರೆ ದಯವಿಟ್ಟು ಅಂಥ ಓಟ್ಗಳು ಯಾರು ಹಾಕಕ್ಕೆ ಹೋಗ್ಬೇಡ್ರಿ. ನೀವು ಓಟ್ ಹಾಕೋದು ಒಂದೊಂದು ಇಂಥ ಮಕ್ಕಳ ಭವಿಷ್ಯ. ಅದು ಮುಂದಿನ ಪೀಳಿಗೆ ಇದೇ ಥರ ಹೋಗ್ಬಾರ್ದು. ದಯವಿಟ್ಟು ಚೇಂಜಸ್ ಕಾಣ್ರಿ. ಪ್ರತಿಯೊಬ್ಬರೂ ಚೇಂಜಸ್ ಇರಬೇಕು. ಅದು ನಾವು ಯಾವುದೇ ಪಕ್ಷದ ಪರವಾಗಿ ಮಾತಾಡ್ತಿಲ್ಲ, ಯಾವುದೇ ಇದ್ರ ಪರವಾಗಿ ಮಾತಾಡ್ತಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ.